ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಕಬಂಧನು ಹೇಳಿದ ಸುಗ್ರೀವನ ವೃತ್ತಾಂತವೆಂಬ 2ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ರಾಮಲಕ್ಷ್ಮಣರು ಪರ್ವತಗಳ ತಪ್ಪಲಲ್ಲಿದ್ದ ಕಾಷ್ಟಗಳನ್ನು ಕಡಿದು ಅಗ್ನಿಯನ್ನುಂಟು ಮಾಡಿ ಒಂದು ಹಳ್ಳದಲ್ಲಿ ಚಿತೆಯನ್ನೊಡ್ಡಿ ಆ ಚಿತೆಯ ಮೇಲೆ ಕಬಂಧನ ಶರೀರವನ್ನಿಟ್ಟು ಅಗ್ನಿ ಪ್ರದಾನ ಮಾಡಿದರು. ಆ ಶರೀರವು ಆಜ್ಯ ಪಿಂಡದಂತೆ ಉರಿಯಲು ಕಬಂಧನು ಆ ಚಿತೆಯನ್ನು ಭೇದಿಸಿಕೊಂಡು ಹೊಗೆಯಿಲ್ಲದ ಯಜ್ಞ ಪುರುಷನಂತೆ ಅಂತರಿಕ್ಷ ಮಾರ್ಗಕ್ಕೆ ನೆಗೆದು ನಿಂತನು. ಅವನು ದಿವ್ಯ ದೇಹವುಳ್ಳವನಾಗಿಯೂ ದಿವ್ಯಾಂಬರಗಳನ್ನೊಟ್ಟು ದಿವ್ಯ ಮಾಲ್ಯಾಲಂಕೃತನಾಗಿಯೂ ದಿವ್ಯ ಚಂದನ ಲಿಪ್ತಾಂಗನಾಗಿಯೂ ದಿವ್ಯಾಭರಣ ಭೂಷಿತನಾಗಿಯೂ ಸೂರ್ಯಪ್ರಭೆಯಂತೆ ದೇದೀಪ್ಯಮಾನವಾದ ರಥಾರೂಢನಾಗಿಯೂ ತನ್ನ ತನುಕಾಂತಿಯಿಂದ ಸಮಸ್ತ ದಿಕ್ಕುಗಳನ್ನು ಬೆಳಗಿಸುತ್ತಿದ್ದನು. ಅವನು ಶ್ರೀರಾಮನನ್ನು ಕುರಿತು ಈ ಮಾತುಗಳನ್ನಾಡಿದನು. ಶ್ರೀರಾಮ, ನೀನು ಸೀತಾದೇವಿಯನ್ನು ಕಾಣುವ ಉಪಾಯವನ್ನು ಹೇಳುವೆನು ಕೇಳು. ಲೋಕದಲ್ಲಿ ಸಂಧಿ, ವಿಗ್ರಹ, ಯಾನ, ಆಸನ, ದ್ವೈದೀಭಾವ, ಸಮಾಶ್ರಯಗಳೆಂಬ ಷಡ್ಗುಣಗಳು, ಅರಸರಿಗೆ ಕಾರ್ಯಸಾಧನಗಳಾದ 6 ಗುಣಗಳು. ಆಪತ್ತುಗಳನ್ನು ಪಡೆದವನೇ ಆಪದ್ಗತನಿಗೆ ಸಹಾಯ ಮಾಡುವನು. ಅಂದರೆ ಯಾರು ಸ್ವತಃ ಆಪತ್ತುಗಳನ್ನು ಪಡೆದಿರುವನೋ ಆತನೇ ಮತ್ತೊಬ್ಬ ಆಪತ್ತುಗಳನ್ನು ಪಡೆದವನಿಗೆ ಸಹಾಯ ಮಾಡುವನು. ಶ್ರೀರಾಮ, ನೀನು ಲಕ್ಷ್ಮಣನು ದುರವಸ್ಥೆಯನ್ನು ಪಡೆದವರಾಗಿದ್ದೀರಿ. ನೀವು ಹೇಗೆ ಸ್ತ್ರೀ ವಿಯೋಗದಿಂದ ಆಪತ್ತನ್ನು ಪಡೆದಿದ್ದೀರೋ ಆ ರೀತಿಯಲ್ಲಿಯೇ ಸುಗ್ರೀವನೆಂಬುವನು ಸ್ತ್ರೀ ನಿಮಿತ್ತವಾಗಿ ಆಪತ್ತನ್ನು ಪಡೆದಿದ್ದಾನೆ. ವಾಲಿ ಎಂಬುವನು ಸುಗ್ರೀವನು ಅಣ್ಣ ತಮ್ಮಂದಿರು. ಅವರಿಬ್ಬರಿಗೂ ಕಲಹವಾಗಲು ಬಲವಂತನಾದ ವಾಲಿಯು ಸುಗ್ರೀವನನ್ನು ಸೋಲಿಸಿ ಹೊಡೆದು ಹೊರಡಿಸಿದನು. ಸುಗ್ರೀವನು 4 ಮಂದಿ ಕಪಿಗಳ ಸಹಿತನಾಗಿ ತನ್ನ ರಾಜ್ಯವನ್ನು ಬಿಟ್ಟು ಋಷ್ಯಮುಖ ಪರ್ವತದಲ್ಲಿದ್ದಾನೆ. ನೀನು ಆತನೊಡನೆ ಸ್ನೇಹವನ್ನು ಮಾಡಿಕೊಂಡರೆ ಆತನು ಸಮಸ್ತ ಕಾರ್ಯವನ್ನು ನೆರವೇರಿಸಿಕೊಡುವನು. ಆತನೊಡನೆ ಸ್ನೇಹವನ್ನು ಮಾಡಿಕೊಳ್ಳದ ಪಕ್ಷದಲ್ಲಿ ಸೀತಾದೇವಿಯನ್ನು ಅರಸುವುದಕ್ಕೆ ಉಪಾಯಾಂತರವನ್ನು ಕಾಣೆನು. ಸುಗ್ರೀವನು ಮಹಾಪರಾಕ್ರಮಿ, ಸತ್ಯಸಂಧ, ವಿನಯ ಗುಣ ಸಂಪನ್ನ, ಬುದ್ಧಿವಂತ, ಮಹಾಧೈರ್ಯವುಳ್ಳವನು, ಮಹಾತ್ಮ, ಮಹಾದಕ್ಷ. ಅಂಥ ಪರಾಕ್ರಮಿಯಾದ ಸುಗ್ರೀವನು ವಾಲಿಯಿಂದ ಹೊರಡಿಸಲ್ಪಟ್ಟು ಋಷ್ಯಮುಖ ಪರ್ವತದಲ್ಲಿದ್ದಾನೆ. ಆತನ ಸಮೀಪಕ್ಕೆ ನೀವು ಹೋದರೆ ಆತನು ನಿಮಗೆ ಮಿತ್ರನಾಗಿ ಸೀತಾದೇವಿಯನ್ನು ಅರಸುವುದಕ್ಕೆ ಸಹಾಯವಾಗುವನು. ಶ್ರೀರಾಮ, ನೀನು ಮನಸ್ಸಿನಲ್ಲಿ ವ್ಯಥೆ ಪಡಬೇಡ. ನಿನ್ನ ಕಾರ್ಯವು ಸುಗ್ರೀವನಿಂದಲೇ ಆಗಬೇಕಲ್ಲದೆ ಮತ್ತೊಬ್ಬನಿಂದಾಗಲಾರದು. ಆತನೊಡನೆ ಸ್ನೇಹವನ್ನು ಮಾಡಿಕೊಳ್ಳುವುದಕ್ಕೆ ಇದೇ ಸಮಯ. ನೀನು ತಡ ಮಾಡದೆ ಆತನ ಸಮೀಪಕ್ಕೆ ಹೋಗು. ಸುಗ್ರೀವನು ಯಜ್ಞಪುರುಷನ ಸಾಕ್ಷಿಯಾಗಿ ನಿನ್ನ ಮಿತ್ರತ್ವವನ್ನು ಪಡೆದು ನಿನಗೆ ದ್ರೋಹ ಬಗೆಯದೆ ಸಹಾಯ ಮಾಡುತ್ತಾ ಅನುಕೂಲನಾಗಿರುವನು. ಆತನು ಮಾಡಿದ ಉಪಕಾರವನ್ನು ಮರೆಯದವನು. ಕಾಮರೂಪಿ, ನಿನ್ನ ಕಾರ್ಯವನ್ನು ಮಾಡಿಕೊಡುವುದಕ್ಕೆ ಸಮರ್ಥ. ಆತನು ನೆನೆದ ಕಾರ್ಯವು ಆಯಿತೆಂದೇ ನಿಶ್ಚಯಿಸಬೇಕು. ಆತನಿಗೆ ಉಪಕಾರ ಮಾಡಿದರೂ ಸರಿ, ಮಾಡದಿದ್ದರೂ ಸರಿ, ನಂಬಿದವರ ಕೆಲಸವನ್ನು ನೆರವೇರಿಸಿಕೊಡುವನು. ಸುಗ್ರೀವನು ಬ್ರಹ್ಮದೇವನ ಮಾನಸಪುತ್ರನಾದ ವೃಕ್ಷ ರಜಸ್ಸೆಂಬುವನ ಮಗನು. ಆತನು ಪಂಪಾ ತೀರದಲ್ಲಿ ವಾಲಿಗೆ ಹೆದರಿಕೊಂಡು ಸಂಚರಿಸುತ್ತಿರುವನು. ಅವನು ಸೂರ್ಯನ ಔರಸ ಪುತ್ರ. ಅಂಥ ಸುಗ್ರೀವನನ್ನು ವಾಲಿಯು ಕಪಟದಿಂದ ಹೊರಡಿಸಿದ್ದರಿಂದ ಅವನು ಋಷ್ಯಮುಖ ಪರ್ವತದಲ್ಲಿ ನೆಲೆಸಿದ್ದಾನೆ. ನೀನು ಆ ಪರ್ವತಕ್ಕೆ ಹೋಗಿ ಸುಗ್ರೀವನೊಡನೆ ಸ್ನೇಹವನ್ನು ಮಾಡಿಕೊ. ಆತನು ರಾಕ್ಷಸರು ವಾಸವಾಗಿರುವ ನಾನಾ ಸ್ಥಳಗಳನ್ನು ಬಲ್ಲನು. ನಾನಾ ಜಾತಿ ವಿಶೇಷಗಳನ್ನು ತನ್ನ ನಿಪುಣತೆಯಿಂದ ತಿಳಿಯುವನು. ಶ್ರೀರಾಮ, ಸುಗ್ರೀವನು ಸೂರ್ಯನು ಬೆಳಗುತ್ತಿರುವ ಭೂಮಂಡಲದೊಳಗಿನ ಸಮಸ್ತ ವೃತ್ತಾಂತವನ್ನು ಬಲ್ಲವನು. ಆತನರಿಯದ ವೃತ್ತಾಂತವಿಲ್ಲ. ಆತನು ತನ್ನ ಸಮೀಪದಲ್ಲಿರುವ ಕಪಿಗಳನ್ನು ಕಳುಹಿಸಿ ನಾನಾ ಪರ್ವತ, ಗುಹೆ, ಗಿರಿ, ದುರ್ಗ ಮೊದಲಾದ ಸ್ಥಳಗಳಲ್ಲಿ ಅರಸಿ ನಿನ್ನ ಪತ್ನಿಯಾದ ಸೀತಾದೇವಿಯನ್ನು ಹುಡುಕಿಕೊಡುವನು.
ಮಹಾಮೇರು ಪರ್ವತ, ಪಾತಾಳ ಲೋಕ ಮೊದಲಾದವನ್ನೇ ಪ್ರವೇಶ ಮಾಡಿಯಾದರೂ ಸೀತಾದೇವಿಯನ್ನು ತಂದು ಒಪ್ಪಿಸುವನು, ಸಂಶಯವಿಲ್ಲ ಎಂದು ಕಬಂಧನು ನುಡಿದನು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.